ಎಲ್ಲರಿಗೂ ನಮಸ್ಕಾರ. ದೇವದುರ್ಗ ಕ್ಷೇತ್ರದ ಮನೆಮಗಳು ಕರೆಮಾಚಿ ನಾಯ್ಕ ಮಾಡುವ ನಮಸ್ಕಾರಗಳು. ವಿಡಿಯೋ ಮುಖಾಂತರ ತಮ್ಮ ಮುಂದೆ ಬರಲಿಕ್ಕೆ ಕಾರಣ ಏನಂತಂದರೆ, ದಿನಾಂಕ 27 ಬೆಳಗ್ಗೆ 11 ಗಂಟೆಗೆ ನಮ್ಮ ರಾಜ್ಯದ ಜಾತ್ಯತೀತ ಜನತಾದಳ ಪಕ್ಷದ ರಾಜ್ಯ ಯುವ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಜನರ ಜೊತೆ ಜನತಾದಳ ಅನ್ನೋಂಥ ಒಂದು ಕಾರ್ಯಕ್ರಮ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ 58 ದಿನ ಎಲ್ಲ ಯುವಕರು ಮತ್ತು ರೈತರು, ಮಹಿಳೆಯರು, ಎಲ್ಲ ಬುದ್ಧಿಜೀವಿಗಳು, ಹಿರಿಯರ ಆಶೀರ್ವಾದಕ್ಕಾಗಿ ಅವರು ರಾಜ್ಯ ಪ್ರವಾಸ ಹಾಕ್ಕೊಂಡಿದ್ದಾರೆ. ಅದೇ ರೀತಿ ದಿನಾಂಕ 27ರಂದು ಸನ್ಮಾನ್ಯ ಶ್ರೀ ದೇವೇಗೌಡರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಲಿದ್ದಾರೆ. ತಾಯಂದಿರು, ಎಲ್ಲ ನನ್ನ ಅಕ್ಕ ತಂಗಿಯರು, ಯುವ ಮುಖಂಡರು, ನನ್ನ ಪಕ್ಷದ ಕಾರ್ಯಕರ್ತರು, ಎಲ್ಲ ಘಟಕದ ಅಧ್ಯಕ್ಷರುಗಳು, ಮಹಿಳೆಯರು ಎಲ್ಲರೂ ಬಂದು ನಮ್ಮ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಗರದ ಬೆಟ್ಟದೂರು ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಯಂತ್ರದ ಮೂಲಕ ಸ್ತನಗಡ್ಡೆ ನಿವಾರಣೆ ಶಸ್ತ್ರಚಿಕಿತ್ಸೆ ಮಾಡುವುದನ್ನು ಪರಿಚಯಿಸಲಾಗುತ್ತಿದೆ ಎಂದು ಬೆಟ್ಟದೂರು ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಹಿಳೆಯರಲ್ಲಿ ಸ್ತನಗಡ್ಡೆ ಅತೀವ ವೇದನೆ ನೀಡುವ ಆರೋಗ್ಯ ಸಮಸ್ಯೆಯಾಗಿದ್ದು, ಇದು ಅನೇಕ ಶಾರೀರಿಕ ದುಷ್ಪರಿಣಾಮಗಳಿಗೆ ಎಡೆಮಾಡಿಕೊಡುತ್ತದೆ. ಆದ್ದರಿಂದ ನಮ್ಮ ಆಸ್ಪತ್ರೆಯಲ್ಲಿ ರಾಜ್ಯದಲ್ಲಿ ನವೀನ್ ತಂತ್ರಜ್ಞಾನದ ಯಂತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸುತ್ತಿದ್ದು, ಹೈದರಾಬಾದ್, ಮುಂಬೈ ಮುಂತಾದ ಮಹಾನಗರ ಹೊರತುಪಡಿಸಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಮೊದಲ ಪರಿಚಯಿಸುತ್ತಿರುವ ಹೆಗ್ಗಳಿಕೆ ನಮ್ಮದಾಗಿದ್ದು ನಮಗೆ ಹೆಮ್ಮೆ ಎನಿಸುತ್ತಿದೆ ಎಂದರು. ಮೈಕ್ರೋವೇವ್ ಆಶ್ಲೇಷಣೆ ಎಂದು ಕರೆಯುವ ಈ ಚಿಕಿತ್ಸೆಯಿಂದ ಅತ್ಯಾಧುನಿಕ ಉಪಕರಣದ ಅಂಟೆನಾ ಮೂಲಕ ಸ್ತನಗಡ್ಡೆಯನ್ನು ಕರಗಿಸುವ ವಿಧಾನದಿಂದ ರೋಗಿಗೆ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ 2 ದಿನದಲ್ಲಿ ಆಸ್ಪತ್ರೆಯಿಂದ ಮನೆಗೆ ತೆರಳಬಹುದೆಂದರು. ಈ ತಂತ್ರಜ್ಞಾನ ತೈವಾನ್, ಚೀನಾ ನಂತರ ಭಾರತದಲ್ಲಿ ಪರಿಚಯವಾಗಿದ್ದು, ನಮ್ಮ ಆಸ್ಪತ್ರೆಯಲ್ಲಿ ಬೇರೆ ರಾಜ್ಯಗಳಿಗಿಂತ ಕಡಿಮೆ ದರದಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಆಸುಪಾಸಿನಲ್ಲಿ ಶಸ್ತ್ರಚಿಕಿತ್ಸೆ ನೀಡಲಾಗುತ್ತಿದ್ದು, ಅಧಿಕ ಲಾಭದ ದೃಷ್ಟಿಕೋನ ಹೊಂದಿಲ್ಲವೆಂದ ಅವರು ಶನಿವಾರದಿಂದ ಶುಭಾರಂಭಗೊಂಡಿದ್ದು, ಈಗಾಗಲೇ ರೋಗಿಗಳು ತಮ್ಮ ಹೆಸರು ನೋಂದಾಯಿಸಿದ್ದಾರೆ ಎಂದರು. ಸ್ತನ ಕ್ಯಾನ್ಸರ್ ಇಲ್ಲವೆಂದು ಖಚಿತಗೊಂಡು ಈ ಶಸ್ತ್ರಚಿಕಿತ್ಸಾ ಸೌಲಭ್ಯ ನೀಡಲಾಗುತ್ತಿದೆ ಎಂದರು. ಮೊದಲ ಬಾರಿಗೆ ರಾಜ್ಯದಲ್ಲಿ ಇದನ್ನು ಪರಿಚಯಿಸಲಾಗುತ್ತಿರುವ ಕಾರಣಕ್ಕಾಗಿ ಇನ್ನು ಇದು ಸರ್ಕಾರದ ಯಶಸ್ವಿನ ಯೋಜನೆ ಅಥವಾ ಖಾಸಗಿ ಆರೋಗ್ಯ ವಿಮಾ ಸೌಲಭ್ಯ ವ್ಯಾಪ್ತಿಗೊಳಿಸಲ್ಪಟ್ಟಿವೆ ಎಂದರು. ಈ ಸಂದರ್ಭದಲ್ಲಿ ಮಹಾಂತೇಶ್ ಸಜ್ಜನ್ ಇದ್ದರು. ಟೆಕ್ನಾಲಜಿ ಬರಲಿದೆ. ಸೊ ನಾವೀಗ ನಾಡಿದ್ದು ಮೊದಲು 4 ಪೇಷಂಟ್ಗಳಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ನಾನಂತರ ದಿನೇ ಅದು ನಮ್ಮ ಮಷೀನ್ ಇನ್ಸ್ಟಾಲ್ ಆದಮೇಲೆ ಯಾವಾಗ ಬೇಕಾದರೂ ಮಾಡ್ಬೋದು. ಸೊ ಮತ್ತೆ ಎರಡನೇ ವಿಷಯ ಏನಂತಂದರೆ, ನಾವೀಗ ಮುಂಬೈ ಮತ್ತು ಹೈದರಾಬಾದು ಮತ್ತು ಭೋಪಾಲ್ ಇಲ್ಲ ಕೆಲವು ಸೆಂಟರ್ಗಳಿಗೆ ಹೋಲಿಸಿದರೆ ಅತಿ ಕಡಿಮೆ ವೆಚ್ಚದಲ್ಲಿ ಇದನ್ನು ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಸೊ ಈ ಸುಮಾರು ಮುಂಬೈಯಲ್ಲಿ 3.5 ಲಕ್ಷ ಟೆಕ್ನಾಲಜಿ. ಸೊ ನಾವು ಅದನ್ನು ಆದಷ್ಟು 1 ಲಕ್ಷ ಆಜುಬಾಜು ಅಥವಾ ಅದಕ್ಕಿಂತ ಕಡಿಮೆನೇ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಕಂಪನಿಯವ್ರ ಜೊತೆ ಮಾತಾಡಿದ್ದೀವಿ. ನಮ್ಮದು ಗ್ರಾಮೀಣ ಪ್ರದೇಶ ಆದ್ದರಿಂದ ನಮ್ಗೆ ರೀಯೂಸಬಲ್ ಆ್ಯಂಟೆನಾಗಳನ್ನ ಕಡಿಮೆ ಹಣದಲ್ಲಿ ಕೊಡೋಕೆ ಅವು ಒಗ್ಗಡೆ. ಯಾಕಂದ್ರೆ ಅವ್ರಿಗೂ ಕರ್ನಾಟಕದಾಗ ಈ ಮಾರ್ಕೆಟ್ ಪ್ರಾರಂಭ ಆಗಕ್ಕೆ ಬೇಕಿತ್ತು. ಸೊ ಆ ನಿಟ್ಟಿನಾಗ ಅವರು ಒಪ್ಕೊಂಡಾರ. ಸೊ 7 ವರ್ಷ ಮೊದಲು ನಾವು ಲ್ಯಾಪ್ರೋಸ್ಕೋಪಿಕ್ ಅಂದಾಗ ನಾನು ಹೇಳಿದೆ, ಅವಾಗ ಹುಬ್ಬಳ್ಳಿ ಸೇರ್ತಿದ್ದಿಲ್ಲ. ಇಡೀ ಬೆಂಗಳೂರು, ಮಂಗಳೂರು ಬಿಟ್ಟರೆ ಕರ್ನಾಟಕದಾಗ ನಾವು 3ನೇ ಸೆಂಟರ್. ಅವಾಗ ಹಿಂಗೆ ಅಂದ್ರೆ ವರ್ಕೌಟ್ ಆಗಲ್ಲ. ನನ್ಗೆ ಎಲ್ಲೇ ಹೇಳಿದ್ರೆ ವರ್ಕೌಟ್ ಆಗಲ್ಲ, ಎದಕ್ಕೆ ಮಾಡೋದು ಕೈ ಆಗಲ್ಲ. ಬಟ್ ನಾವು ಸಾವಿರಾರು ಆಪರೇಷನ್ ಮಾಡಿದ್ವಿ, ಎಷ್ಟೋ ಜನರಿಗೆ ಉಪಯೋಗ ಆಗ್ಯದ. ನಿಮ್ಗೆ ಗೊತ್ತದ, ವೈಯಕ್ತಿಕವಾಗಿ ಗೊತ್ತದ, ಮತ್ತು ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತದ. ಸೊ ಇದೂ ಆಗ್ತದೆ. ಸೊ ಈಗ ನಾವು ಲಾಭದ ಉದ್ದೇಶದಿಂದ ಮಾಡತಕ್ಕಂಥದ್ದಲ್ಲಿ ಬರ್ತದೆ, ಎಲ್ಲ ಆಗ್ತದೆ. ಈಗ ನನಗೆ ನಿಮಗೆ ಗೊತ್ತಿದ್ದಂಗೆ ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರು, ಕೊಪ್ಪಳ, ಬಳ್ಳಾರಿ, ಕರ್ನೂಲು, ಕೆಲವೊಂದ್ಸಲ ಹೇಳ್ಬಿಟ್ಟಾರೆ. ಇಷ್ಟು ಜಿಲ್ಲೆಯಿಂದ ನಾನು ರೆಫರಲ್ ಆಗುತ್ತೆ. ಸೊ ಪೇಷಂಟ್ಗಳು ಆಗ್ತಾವೆ. ಇದನ್ನ ಈಗ ಲಾಭದ ಉದ್ದೇಶದಿಂದ ಮಾಡ್ತಾ ಇಲ್ಲ. ಈ ಟೆಕ್ನಾಲಜಿ ನಮ್ಮ
ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿಸಿ ನಡೆಸಿದ ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ನಡೆಸಿದ ಡಿಸಿಪಿ ಸಚಿತ್ ಮತ್ತು ಹೆರಿಗೆರ ಸಿಪಿಐ ಲಿಂಗಪ್ಪ ಇವರ ಅಮಾನತಿಗೆ ಆಗ್ರಹಿಸಿ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಖಂಡಿಸುತ್ತದೆ ಎಂದು ಸಂಚಾಲಕ ಮಾರೆಪ್ಪ ಹರಿವಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ನಡೆಯುತ್ತಿದೆ. ವಿರೋಧ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಅವರು ಕೊಟ್ಟ ಭರವಸೆ ಮರೆತಿದ್ದಾರೆ. ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ಭೂ ಸ್ವಾಧೀನ ಪ್ರಕ್ರಿಯೆ ತಡೆಯಲು ಸರ್ಕಾರ ಮುಂದಾಗುತ್ತಿಲ್ಲ. ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸಿ ಅನುಚಿತವಾಗಿ ಡಿಸಿಪಿ ಸಚಿತ್ ವರ್ತಿಸಿ ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ. ಮಹಿಳೆಯರು, ಮಕ್ಕಳು, ವೃದ್ಧರೆಂದು ನೋಡದೆ ಅನುಚಿತವಾಗಿ ವರ್ತಿಸಿದ್ದು ಸರ್ಕಾರ ಕೂಡಲೇ ಅಮಾನತುಗೊಳಿಸಬೇಕು. ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದರು. ಭೂಮಿ ಮತ್ತು ವಸತಿ ವಂಚಿತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೆರಿಗೆರ ಗ್ರಾಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಹೋದರೆ ಹೆರಿಗೆರ ಸಿಪಿಐ ಲಿಂಗಪ್ಪ ಹೋರಾಟಗಾರರ ವಿರುದ್ಧ ಅವ್ಯಾಚ್ಯವಾಗಿ ನಿಂದಿಸಿ ಬಂಧಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮನವಿ ನೀಡುವುದಾಗಿ ಮುಂಚಿತವಾಗಿ ಮನವಿ ಮಾಡಿದರೂ ಸ್ಪಂದಿಸದೆ ದೌರ್ಜನ್ಯ ಮಾಡಿದ್ದು ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಹೇಳಿದರು. ಸುಮಾರು 3 ವರ್ಷಗಳ ಕಾಲ ರೈತರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಅಂದಿನ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಈಗಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವತ್ತಿನ ಸಂದರ್ಭದಲ್ಲಿ ಭೂ ಚಳವಳಿ ಭೂ ಹೋರಾಟ ಮಾಡ್ತಕ್ಕಂಥ ಚಳವಳಿಗಾರರನ್ನು ಉದ್ದೇಶಿಸಿ ನಾವು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಈ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಬಿಡುವುದಿಲ್ಲ, ನಾವು ನಿಮ್ಮ ಪರವಾಗಿ ಇರ್ತೀವಿ ಅಂತ ಒಂದು ಮಾತನ್ನು ಕೊಟ್ಟಿದ್ರು. ಈಗ ತಾವೇಳಿದಂಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಸಾಧನ ಸಮಾವೇಶ, ಸಂಕಲ್ಪ ಸಮಾವೇಶ ಮಾಡಿಕೊಂಡ್ರು. ನಾವು ಸದ್ಯ ವಿರುದ್ಧವಾಗಿ ಆಗ್ರಹ ಸಮಾವೇಶ ಮಾಡಿದ್ವಿ. ಇವತ್ತು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಅಂತೇಳಿ ಮೊನ್ನೆ 2 ದಿನಗಳ ಹಿಂದೆ ಸರ್ಕಾರಗಳು ನೋಟಿಸ್ ಕೊಟ್ಟಿದ್ರು ರೈತರನ್ನೇ. ನೀವು ಕಡೆ ನೋಟಿಸ್ ಕೊಡ್ತಿದ್ದೀರ, ನೀವು ಬಿಡಬೇಕು, ಇಲ್ಲ ಈ ಹೋರಾಟಗಾರನ್ನು ಜೈಲಿಗೆ ತರಬೇಕು. 2 ಮಕ್ಕಳ ಕರ್ಕೊಂಡು ನಾವು ಜೈಲಿಗೆ ಇರ್ತೀವಿ, ನಾವು ಜೈಲು ತಗೊಂಬಲ್ಲ ಅಂತಕ್ಕಂಥ ಒಂದು ನೋಟಿಸನ್ನು ಸರ್ಕಾರಕ್ಕೆ 24 ಗಂಟೆ ಒಳಗೆ ಒಂದು ನೋಟಿಸ್ ಕೊಟ್ಟಿದ್ರು. ಆದರೆ ಸರ್ಕಾರ ಯಾವುದಕ್ಕೆ ಬದಲಾಗದೆ ಭಯ ಬಂತು, ಏನು ಆತಂಕ ಶುರುವಾದ ಏನು ಗೊತ್ತಿಲ್ಲ. ನಿನ್ನೆ ಅತ್ಯಂತ ಶಾಂತಿಯುತವಾಗಿ ಬಹಳ ಸಂಭ್ರಮ ನಮ್ರತೆಯಿಂದ ಏನು ಹೋರಾಟ ಮಾಡಿಕೊಂಡಿರತಕ್ಕಂಥ ಹೋರಾಟಗಾರ ಮೇಲೆ ಪೊಲೀಸ್ ಬಲವನ್ನು ಬಳಸಿ ಅತ್ಯಂತ ಹೀನವಾಗಿ ನಡೆಸಿಕೊಂಡು ಅವ್ರನ್ನ ಅನೈತಿಕವಾಗಿ ವರ್ತಿಸಿ ಮಹಿಳೆಯರನ್ನೆಲ್ಲ ಅನ್ನಲಾರ್ದನೆ, ಮಕ್ಕಳನ್ನಾರ್ದನೆ ಮತ್ತು ಮುಸ್ಲಿಂ ನಾಯಕರಾಗಿರ್ತಕ್ಕಂಥ ಹೋರಾಟಗಾರನ್ನ ಇವತ್ತು ಎಳೆದುಕೊಂಡು ತನಿಸಂದ್ರ ಪೊಲೀಸ್ ಸ್ಟೇಷನ್ನಲ್ಲಿ ಬಂಧಿಸಿದ್ದಾರೆ. ಏನು ಸುಮಾರು 3 ವರ್ಷಗಳ ಕಾಲ ಶಾಂತಿಯುತವಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ರೈತರ ಸಮಾವೇಶದ ಮೇಲೆ ಏಕಾಏಕಿ ಪೊಲೀಸ್ ದೌರ್ಜನ್ಯ ಮಾಡಿಕೊಂಡು ಅವ್ರನ್ನ ಜೈಲಿಗೆ ತಳ್ಳಲಾಗಿದೆ. ಇದು ಏನಪ್ಪ ಅಂದ್ರೆ ಈ ಸರ್ಕಾರದ ನಡೆಯನ್ನು ನಾವು ಖಂಡನೆ ಮಾಡ್ತೀವಿ. ಅಧಿಕಾರವನ್ನು ವರ್ಷ ಮಾಡಿಕೊಂಡಿರ್ತಕ್ಕಂಥ ಆ ಏರಿಯಾ ಡಿಸಿಪಿ ಸಜಿತ್ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕಂತ ನಾವು ಕೇಳ್ಕೊಳ್ತೇವೆ. ಮತ್ತು ಆತನ ಪೊಲೀಸ್ ಕಾರ್ಯವೈಖರಿಗಳ ಬಗ್ಗೆ ಒಂದು ಸ್ವತಂತ್ರ ನ್ಯಾಯಾಂಗ ತನಿಖೆ ಮಾಡಿಕೊಳ್ಬೇಕಂತ ಹೇಳ್ತೀವಿ. ಜೊತೆಗೆ ಏನಪ್ಪ ಅಂದ್ರೆ ಮಾಡಬೇಕು, ಅದನ್ನ ನಡೆದುಕೊಂಡಿರ್ತಕ್ಕಂಥ ವರ್ತನೆಯ ಬಗ್ಗೆ ಮತ್ತು ಪೊಲೀಸ್ ಅತಿರೇಕದ ಬಗ್ಗೆ ಕೂಡಲೇ ಒಂದು ಸ್ವತಂತ್ರ ತನಿಖೆ ಮಾಡಬೇಕಂತ, ನ್ಯಾಯಾಂಗ ತನಿಖೆ ಮಾಡಬೇಕಂತ ಒತ್ತಾಯ ಮಾಡ್ತಿದ್ದೇವೆ. ಮತ್ತು ಈ ಕೂಡಲೇ ಸರ್ಕಾರ ಭೂ ಸ್ವಾಧೀನ ಕೈಗೊಳ್ಳಬೇಕು. ಒಂದು ವೇಳೆ ಬಿಡದೇ ಇದ್ದಲ್ಲಿ ನಾವು ಸದ್ಯ ಚಳವಳಿಗಾರರು ಒಂದು ಬೇಲ್ ತಗೊಂಬುದನ್ನು ತೀರ್ಮಾನ ಮಾಡಿಬಿಟ್ಟಿದ್ವಿ. ಬೇಲ ತಗೊಂಬುದಲ್ಲ, ಎಷ್ಟು ದಿನ ಇಲ್ಲ ಅದೇ ದಿನ ಇರ್ತದೆ ಜೈಲಲ್ಲಿ, ನಾವು ಇಲ್ಲಿ ಬಂದು ಅಲ್ಲಿ ಇರ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಈ ಚಳವಳಿಯನ್ನು ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕಂತೇಳಿ ಈ ಚಳವಳಿಯನ್ನು ಉದ್ದೇಶಿಸಿ ಮೊನ್ನೆ 23ನೇ ತಾರೀಕಿಗೆ ಹೆರಿಗೆರಿಗೆ ಮುಖ್ಯಮಂತ್ರಿಗಳು ಆಗಮಿಸಿದ ರಂಗಸಿರಿ ಸಾಂಸ್ಕೃತಿಕ ಕಳಬಳಗ ಹಾಗೂ ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ವತಿಯಿಂದ ಜೂನ್ 27ಕ್ಕೆ ನಗರದ ಶ್ರೀ ಶಿವಶರಣ ಮಾದಯ್ಯ ಚೆನ್ನಯ್ಯ ಗುರುಪೀಠ ಪಬ್ಲಿಕ್ ಗಾರ್ಡನ್ ಹತ್ತಿರ ಸಂಜೆ 6:30ಕ್ಕೆ ಸಿಜಿಕೆ ರಂಗ ಪುರಸ್ಕಾರ ಹಾಗೂ ಸಿಜಿಕೆ ರಂಗ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಸ್ವಾಮಿ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಸಾಹಿತಿಗಳಾದ
ವೀರ ಹನುಮಾನ್ ಅಧ್ಯಕ್ಷತೆಯನ್ನು, ಶಾಂತ ಕುಲಕರ್ಣಿ ಮುಖ್ಯ ಅತಿಥಿಗಳಾಗಿ, ಶ್ರೀನಿವಾಸ್ ಮಾರಡ್ಡಿ, ಪತ್ರಕರ್ತರಾದ ವೆಂಕಟೇಶ್ ಹೂಗರ್ ಅವರು ವಹಿಸಲಿದ್ದು, ನಾಗರಾಜ್ ಸಿರ್ವಾರ, ಅಂಬರೀಶ್ ಅವರು ತಂಡದಿಂದ ರಂಗಗೀತೆಗಳ ಕಾರ್ಯಕ್ರಮ ಹಾಗೂ ವೆಂಕಟೇಶ್ ನರಸಿಂಹಲು ರಾಯಚೂರು ತಂಡದವರಿಂದ ಜಾನಪದ ಗಾಯನ, ಶಾಂತಮೂರ್ತಿ ಗಬ್ಬೂರ್ ಅವರಿಂದ ನೃತ್ಯ ಪ್ರದರ್ಶನ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು. ಸಿಜಿಕೆ ರಂಗ ಪುರಸ್ಕಾರ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ವೀರ ಹನುಮಾನ್ ಹಿರಿಯ ಸಾಹಿತಿಗಳು ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಶಾಂತಾ ಕುಲಕರ್ಣಿ, ಮಾಜಿ ಸದಸ್ಯರು, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸ್ ಮಾರಡ್ಡಿ, ಮುಖ್ಯೋಪಾಧ್ಯಾಯರು, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ರಾಯಚೂರು, ಶ್ರೀ ವೆಂಕಟೇಶ್ ಹೂಗರ್, ಪತ್ರಕರ್ತರು ರಾಯಚೂರು, ಹಾಗೂ ಪ್ರಶಸ್ತಿ ಪುರಸ್ಕೃತರ ಪರಿಚಯ ಮಾಡಿಕೊಳ್ಳಲಿದ್ದಾರೆ ಶ್ರೀ ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ರಂಗ ನಿರ್ದೇಶಕರು ರಾಯಚೂರು. ಹಾಗೂ ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ನಾವು ಶ್ರೀ ರಂಗಸ್ವಾಮಿ ಅಧ್ಯಕ್ಷರು, ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಇವರು ಪ್ರಸ್ತಾವನೆಯನ್ನು ಸಲ್ಲಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಂಗಗೀತೆಗಳನ್ನು ಶ್ರೀ ನಾಗರಾಜ್ ಸಿರ್ವಾರ್ ತಂಡದವರಿಂದ ಗಾಯನವನ್ನು ಮಾಡಲಿದ್ದಾರೆ. ಶ್ರೀ ಅಂಬರೀಶ್ ತಂಡದವರು ಸಿರ್ವಾರ್, ಶ್ರೀ ವೆಂಕಟ ನರಸಿಂಹ ರಾಯಚೂರು ತಂಡದವರಿಂದ ಜಾನಪದ ಸಂಗೀತ ಗಾಯನ, ಶ್ರೀ ಶಾಂತಮೂರ್ತಿ ಗಬ್ಬೂರ್ ಇವರಿಂದ ನೃತ್ಯ ಪ್ರದರ್ಶನವಾಗಲಿದೆ. ಈ ಕಾರ್ಯಕ್ರಮವನ್ನು ದಿನಾಂಕ 27/6/2025 ಶುಕ್ರವಾರ ನಾಳೆ ಸಂಜೆ 6:30 ಗಂಟೆಗೆ ಶ್ರೀ ಶಿವಶರಣ ಮಾದರ್ ಚೆನ್ನಯ್ಯ ಗುರುಪೀಠ ಪಬ್ಲಿಕ್ ಗಾರ್ಡನ್ ಹತ್ತಿರ ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ನಮಗೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡಬೇಕಂತೇಳಿ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಸರ್ BN ಅಕ್ಕಿ ಹಿರಿಯ ರಂಗಭೂಮಿ ಕಲಾವಿದರು, ವೆಂಕಟ ನರಸಿಂಹ ಹಿರಿಯ ರಂಗಭೂಮಿ ಕಲಾವಿದರು, ರಮೇಶ್ ಸರ್ತಿಗೇರಿ ನಮ್ಮ ಡ್ಯಾನ್ಸ್, ಇವರು ರಂಗಸ್ವಾಮಿ, ಅವರು ರಂಗಪ್ಪ ಅಂತ ಹೇಳಿ. ಧನ್ಯವಾದ. ಒಂದು ನಿಮಿಷ ಮುರಳಿ